Hello everyone, welcome to Samadhana classes. Let us see question number 32 of chapter sound. List the applications of multiple reflection of sound. Sound na multiple reflection, more than one time ಏನು ರಿಫ್ಲೆಕ್ಟ್ ಆಗುತ್ತಲ್ಲ ಅದರದ ಅಪ್ಲಿಕೇಶನ್ಸ್ ಏನೇನಿದೆ ಅಂತ ಕೇಳ್ತಿದ್ದಾರೆ. ಸೊ ಇವನು ಮೆಗಾಫೋನ್, ಹಾರ್ನ್ಸ್, ಶಹನಾಯಿ. Here, conical tubes are attached to prevent sound from spreading. Sound ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಬಾರ್ದು. ಸೊ ಕೊನಿಕಲ್ ಟ್ಯೂಬ್ಸ್ ಅನ್ನ ಹಾಕಿರ್ತಾರೆ. ಇಲ್ಲಿ ಯಾವ ತರ ಬರುತ್ತಾಗುತ್ತೆ, ಈ ರೀತಿಯಾಗಿ ಇರುತ್ತೆ. ಇಲ್ಲಿ ಸೌಂಡ್ ಸೋರ್ಸ್ ಇದೆ. ಈಗ ದಟ್ ಪ್ರೊಡ್ಯೂಸ್ಡ್ ಸೌಂಡ್ ರಿಫ್ಲೆಕ್ಟ್ ಲೈಕ್ ದಿಸ್. ಈ ರೀತಿಯಾಗಿ ರಿಫ್ಲೆಕ್ಟ್ ಆಗಿ ಹೊರಗೆ ಹೋಗುತ್ತೆ. ಮಲ್ಟಿಪಲ್ ರಿಫ್ಲೆಕ್ಷನ್ ಅಲ್ವಾ, ಮೆಗಾಫೋನ್, ಚಾನ, ಈ ಹಾರ್ನ್ಸ್ ಎಲ್ಲದರಲ್ಲೂ ಇದೇ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುವಂಥದ್ದು. ಸ್ಟೆಥೋಸ್ಕೋಪ್, ದ ಸೌಂಡ್ ಆಫ್ ದ ಪೇಷಂಟ್ಸ್ ಹಾರ್ಟ್ ಬೀಟ್ ರೀಚಸ್ ದ ಡಾಕ್ಟರ್ಸ್ ಇಯರ್ ಡ್ಯೂ ಟು ಮಲ್ಟಿಪಲ್ ರಿಫ್ಲೆಕ್ಷನ್. ಇಲ್ಲಿ ಸ್ಟೆಥೋಸ್ಕೋಪ್ ಯಾವ ತರ ಇರುತ್ತೆ, ಈ ತರ ಟ್ಯೂಬ್ ಇರುತ್ತೆ ಅಲ್ವಾ, ಅದರಲ್ಲಿ ಒಂದ್ ಪಾರ್ಟ್ ಅನ್ನ ಪೇಷಂಟ್ ಹಾರ್ಟಿಗೆ ಇಟ್ಕೊಂಡಿರ್ತಾರೆ ಡಾಕ್ಟ್ರು. ಈಗ ಇಲ್ಲಿ ಆ ಹಾರ್ಟ್ ಬೀಟ್ ಸೌಂಡ್ ಏನಿದೆ ದಟ್ ಈಸ್ ರಿಫ್ಲೆಕ್ಟಿಂಗ್ ಮಲ್ಟಿಪಲ್ ಟೈಮ್. ಇಲ್ಲಿ ಹೋಗಿ ರಿಫ್ಲೆಕ್ಟ್ ಆಯ್ತು, ವಾಪಸ್ ಇಲ್ಲಿ ಬಂತು. ಈ ತರ ಮಲ್ಟಿಪಲ್ ಟೈಮ್ಸ್ ರಿಫ್ಲೆಕ್ಟ್ ಆಗಿ ಬಂದು ಡಾಕ್ಟರ್ ಇಯರ್ ತನಕ ಬಂದು ಮುಟ್ತು. ಕಾನ್ಸರ್ಟ್ ಹಾಲ್ಸ್ ಅಂಡ್ ಸಿನಿಮಾಸ್, ಸೀಲಿಂಗ್ಸ್ are built in curved shapes to ensure effective sound reflection and clarity. So ಇಲ್ಲಿ ಕರೆಕ್ಟ್ ಆಗಿ ಕರ್ವ್ಡ್ ಶೇಪ್ಸ್ ಅನ್ನ ಮಾಡಿರ್ತಾರೆ. ಯಾಕೆ ಅಂದ್ರೆ ಟು ಎನ್ಶೂರ್ ಇಫೆಕ್ಟಿವ್ ಸೌಂಡ್ ರಿಫ್ಲೆಕ್ಷನ್ ಇಫೆಕ್ಟಿವ್ ಆಗಿ ಆಗಬೇಕು ಅನ್ನೋದಕ್ಕೋಸ್ಕರ. ದೀಸ್ ಆರ್ ದ ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ಮಲ್ಟಿಪಲ್ ರಿಫ್ಲೆಕ್ಷನ್ ಆಫ್ ಸೌಂಡ್. ಥ್ಯಾಂಕ್ ಯು.